ಎಚ್ಡಿ ಕೋಟೆ ಪಟ್ಟಣದ ಸಮೀಪವಿರುವ ವಡ್ಡರಗುಡಿ ಸಮೀಪ ವಾಮಾಚಾರ ಮಾಡಲಾಗಿದೆ. ಹೆಬ್ಬಾಳ ಜಲಾಶಯದ ನೀರು ಹರಿಯುವ ಜಾಗದಲ್ಲಿ ಕಿಡಿಗೇಡಿಗಳು ಗೊಂಬೆಗೆ ಅರಿಶಿನ ಕುಂಕುಮ ಬಿಟ್ಟು ನಿಂಬೆಹಣ್ಣನ್ನು ಕತ್ತರಿಸಿ ಅದಕ್ಕೆ ಕುಂಕುಮ ಹಚ್ಚಿ ಸ್ಥಳದಲ್ಲಿ ಕೋಳಿಯನ್ನ ಬಲಿ ಕೊಟ್ಟಿದ್ದಾರೆ. ಇನ್ನು ಬುಧವಾರ ರಾತ್ರಿ ಈ ಕೃತ್ಯ ಬೆಸಗಿರುವ ಶಂಕೆ ವ್ಯಕ್ತವಾಗಿದ್ದು, ಬೆಳಗ್ಗೆ ತ್ಯಾಜ್ಯ ನೀರಿನಲ್ಲಿ ಮಾಟಮಂತ್ರದ ವಸ್ತುಗಳು ಹಾಗೂ ಬಲಿ ಕೊಟ್ಟಿರುವ ಕೋಳಿ ದೇಹ ನೋಡಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮಂಡಲ ಹಾಕಿ ಅರಿಶಿನ ಕುಂಕುಮ ಎರಚಿ ನಿಂಬೆಹಣ್ಣುಗಳನ್ನು ಇಟ್ಟು ವಾಮಾಚಾರ ಮಾಡಿರುವ ದೃಶ್ಯಗಳು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿ ಮಾಡಿವೆ. ಸ್ಥಳೀಯರು ಹೇಳುವಂತೆ ಈ ಕೃತ್ಯ ಯಾರು ಮಾಡುತ್ತಿದ್ದಾರೋ, ಯಾಕೆ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಆದರೆ ಕೆಲ ದಿನಗಳಿಂದ ಈ ಸ್ಥಳದಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತಿವೆ. ಇದರಿಂದ ಈ ಕಡೆ ಓಡಾಡಲು ಭಯಪಡುವಂತಾಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಎಚ್ಡಿ ಕೋಟೆ ಪಟ್ಟಣದ ಸುತ್ತಮುತ್ತ ಈ ರೀತಿಯ ಘಟನೆಗಳು ಕಂಡು ಬರ್ತಿವೆ. ಪಟ್ಟಣದಿಂದ ನಾಗನಹಳ್ಳಿ ಕಡೆ ಹೋಗುವ ರಸ್ತೆಯಲ್ಲೂ ಆಗಾಗ ವಾಮಾಚಾರ ದೃಶ್ಯ ಕಂಡು ಬರ್ತಿದೆ. ಮುಸ್ಲಿಂ ಬ್ಲಾಕ್ ಸಮೀಪವಿರುವ 3 ದಾರಿ ಕೂಡುವ ಜಾಗದಲ್ಲಿ ನಿಂಬೆಹಣ್ಣು, ಮೊಟ್ಟೆ, ಬಾಳೆಹಣ್ಣು ಎಲೆ ಇಟ್ಟು ವಾಮಾಚಾರ ಮಾಡುವ ದೃಶ್ಯಗಳು ಅಮಾವಾಸ್ಯೆ ದಿನ ಹೆಚ್ಚಾಗಿ ಕಂಡು ಬರ್ತಿದೆ. ಇದರಿಂದ ಆತಂಕಗೊಂಡಿರುವ ಜನ ಅಮಾವಾಸ್ಯೆ ದಿನದಂದು ರಾತ್ರಿ ವೇಳೆ ಓಡಾಡಲು ಭಯ ಪಡ್ತಿದ್ದಾರೆ. ಇನ್ನು ಮಾಟಮಂತ್ರ ಮಾಡುವವರ ಪ್ರಕಾರ 3 ದಾರಿ ಕೂಡುವ ಜಾಗದಲ್ಲಿ ವಾಮಾಚಾರ ಮಾಡಿದ್ರೆ ಅದು ಪರಿಣಾಮ ಬೀರುತ್ತೆ ಎಂಬ ನಂಬಿಕೆ ಇದೆ. ಅಮಾವಾಸ್ಯೆ ದಿನ ಮಣ್ಣಿನ ಗೊಂಬೆ ಮಾಡಿ ಅದಕ್ಕೆ ಸೂಜಿ ಚುಚ್ಚಿ ಅರಿಶಿನ ಕುಂಕುಮ ಚೆಲ್ಲಿ ನಿಂಬೆಹಣ್ಣು, ನೋಟು ಮತ್ತು ಚಿಲ್ಲರೆ ಹಣವನ್ನು ಹಾಕಿದ್ರೆ ಅವರು ಯಾವ ವ್ಯಕ್ತಿ ವಿರುದ್ಧ ವಾಮಾಚಾರವನ್ನು ಮಾಡಿರುತ್ತಾರೋ ಅದು ಅವರ ಮೇಲೆ ಪರಿಣಾಮ ಬೀರುತ್ತೆ ಎಂಬುದು ಅವರ ಅವೈಜ್ಞಾನಿಕ ನಂಬಿಕೆ. ಇದಕ್ಕೆ ಪೊಲೀಸರು ಬ್ರೇಕ್ ಹಾಕಬೇಕಾಗಿದೆ. ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಪ್ರಕರಣವನ್ನು ದಾಖಲು ಮಾಡಬೇಕಾಗಿದೆ ಅಂತ ಹೇಳಿ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಲಾರ ಮಹದೇವ ಸ್ವಾಮಿ, ಟಿವಿ ನ್ಯೂಸ್ ಕನ್ನಡ, ಎಚ್ಡಿ ಕೋಟೆ.